ಬಿಜೆಪಿಲಂತೂ ಬಣ ರಾಜಕೀಯ ತಾರಕಕ್ಕೇರಿದೆ. ಒಬ್ಬೊಬ್ಬರು ಒಂದೊಂದು ಬಣದಲ್ಲಿ ಗುರ್ಸ್ಕೊಂಡಿರುವಂಥದ್ದು. ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದು ಕೂಡ ಎಲ್ಲರಿಗೂ ಗೊತ್ತಿರುವಂಥದ್ದು, ಜಗಜ್ಜಾಹೀರಾಗಿದೆ. ಅತ್ಯಂತ ಅಶಿಸ್ತಿನ ಪಕ್ಷ ನಮ್ಮ ರಾಜ್ಯದಲ್ಲಿ ಯಾವುದಾದ್ರೂ ಇದ್ರೆ ಅದು ಬಿಜೆಪಿ ಅನ್ನುವ ಒಂದು ಕುಖ್ಯಾತಿಯ ರೀತಿಯಲ್ಲೂ ಕೂಡ ಕಾಣಿಸ್ತಾ ಇರುವಂಥದ್ದು ನೋಡ್ತಾ ಇದ್ವಿ. ವಿಜೇಂದ್ರ ಯತ್ನಾಳ್ ನಡುವೆ ಮೂಡದ ಒಗ್ಗಟ್ಟು, ಭಿನ್ನಮತಕ್ಕೆ ಬ್ರೇಕ್ ಹಾಕ್ಲಿಕ್ಕೆ ಬರ್ತಾ ಇದ್ದಾರೆ ಜೆ.ಪಿ. ನಡ್ಡಾ. ಹೈಕಮಾಂಡು ಕೂಡ ಒಂದು ರೀತಿಯ ಕೈ ಚೆಲ್ಲಿ ಕುತ್ಕೊಂಡ್ಬಿಟ್ಟಿದೆಯಾ ಅನ್ನುವಂಥ ಪ್ರಶ್ನೆಯನ್ನು ಹುಟ್ಟಾಗ್ತಾ ಇತ್ತು. ಕಳೆದ 4 ವರ್ಷದಿಂದ ನಡೀತಾ ಇರುವಂಥ ಒಂದು ಘಟನೆಗಳನ್ನ ನೋಡ್ತಾ ಇದ್ದಾರೆ. ಬಾಯಿಗೆ ಬಂದು ಮಾತನಾಡಿದ್ರು ಕೂಡ ಸೈಲೆಂಟ್ ಆಗಿತ್ತು ಹೈಕಮಾಂಡ್. ಮೊನ್ನೆ ಮಾತ್ರ ನೋಟಿಸ್ ಅನ್ನ ಕೊಟ್ಟಿದ್ರು, ವಿಚಾರಣೆಯನ್ನು ಕೂಡ ಮಾಡಿದ್ರು. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ.ಪಿ. ನಡ್ಡಾ ಎಂಟ್ರಿ ಕೊಡ್ತಾ ಇದ್ದಾರೆ. ಡಿಸೆಂಬರ್ 29ಕ್ಕೆ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಜೆ.ಪಿ. ನಡ್ಡಾ. ಇದು ಡಿಸೆಂಬರ್ 29ಕ್ಕೆ ಬೇರೆ ಬರ್ತಾ ಇರುವಂಥದ್ದು. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನದ ಕೊನೆ ದಿನಗಳನ್ನು ಎಣಿಸ್ತಾ ಇರುವಂಥದ್ದು ಜೆ.ಪಿ. ನಡ್ಡಾ ಅವರು. ಈ ಸಂದರ್ಭದಲ್ಲಿ ರಾಜ್ಯಕ್ಕೆ ಬರ್ತಾ ಇದ್ದಾರಲ್ಲ, ಈಗಿರುವಂಥ ಬಾಣ ರಾಜಕೀಯಕ್ಕೆ ಬ್ರೇಕ್ ಹಾಕ್ತಾರಾ? ಇದ್ರ ಬಗ್ಗೆನೇ ಮಾತನಾಡ್ತಾ ಹೋಗೋಣ. ಪಟೇಲ್ರ, ಇಲ್ಲಿ ಕೊನೆ ದಿನಗಳು ಅಂತ ಹೇಳಿದೆ ನಾನು. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರು ಮೇ ಬಿ ಜನವರಿಯಲ್ಲಿ ಆಯ್ಕೆ ಆಗುವಂಥ ಸಾಧ್ಯತೆ ಇದೆ. ಇಂಥ ಸಂದರ್ಭದಲ್ಲಿ ಕಳೆದ 4 ವರ್ಷಗಳಿಂದ ಇವರ ಅಧಿಕಾರ ಅವಧಿಯ ಸಂದರ್ಭದಲ್ಲೇ ಜಗಜ್ಜಾಹೀರಾಗಿ ಬಣರಾಜಕೀಯ ಆಗಿ ಅಶಿಸ್ತಿನ ಪಕ್ಷ ಅಂತಲೂ ಕೂಡ ರಾಜ್ಯದಲ್ಲಿ ಕರೆಸ್ಕೊಳ್ತಾ ಇರುವಂಥ ಬಿಜೆಪಿಯ ಒಂದು ಬಣಬಡಿತಾಟಕ್ಕೆ ಬ್ರೇಕ್ ಬೀಳ್ಬೋದಾ ಅಂತ ನೋಡಿ. ಎಕ್ಸ್ಪೀರಿಯನ್ಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರೆ. ಅನುಭವದ ಕೊರತೆ ಇದ್ದರೆ ನೋಡಿ, ಯಡಿಯೂರಪ್ಪನವ್ರಿಗೂ ಮತ್ತು ವಿಜೇಂದ್ರವ್ರಿಗೂ ಹಲವಾರು ಡಿಫ್ರೆನ್ಸ್ ಇರ್ತಕ್ಕಂಥ. ಅವರು ತಂದೆ ಸ್ಯಾಡೋನಲ್ಲಿ ತಾವು ಲೀಡ್ರಾಗಿ ಹೊರಟಿರ್ತಕ್ಕಂಥದ್ದು, ಮುಖ್ಯಮಂತ್ರಿ ಹುದ್ದೆಯ ಕನಸನ್ನು ಕಾಣ್ತಿರ್ತಕ್ಕಂಥದ್ದು, ಜಾತಿ ಮತ್ತು ಕ್ಯಾಸ್ಟ್ ಕೆಪಾಸಿಟಿ ಇಟ್ಕೊಂಡು ಮುಂದೊಂದು ದಿನ ಚೀಫ್ ಮಿನಿಸ್ಟರ್ ಆಗಬೇಕನ್ನೋದು ಅವ್ರು ಕನಸು ಕಂಡಿರ್ತಕ್ಕಂಥದ್ದು. ನಿಮಗೆ ಅನುಭವದ ಕೊರತೆ ಕಾರಣಕ್ಕಾಗಿ ಅವರ ಇಡೀ ಟೀಮ್ ತಾವು ಗಮನಿಸಿ, ಅವರಿಗಿಂತ ಚಿಕ್ಕ ವಯಸ್ಸಿನವರು ಎಲ್ಲರೂ ಕೂಡ ಪ್ರಧಾನ ಕಾರ್ಯದರ್ಶಿಗಳು ವಕ್ತಾರಿದ್ದಾರೆ. ಒಂದು ಸಾಮಾನ್ಯವಾಗಿ ಭಾರತೀಯ ಜನತಾ ಪಕ್ಷದ ಒಂದು ದೊಡ್ಡ ಪಾರ್ಟಿ, ಆ ಪಾರ್ಟಿಗೆ ಒಂದಷ್ಟು ಹಿರಿಯರಿಗೂ ಬೇಕು, ಒಂದಷ್ಟು ಥಿಂಕ್ ಟ್ಯಾಂಕರ್ಸ್ ಬೇಕು, ಒಂದಷ್ಟು ಸಮಾಧಾನ ಪಡಿಸುವಂಥವ್ರು ಬೇಕು. ಆ ಟೀಮೆಲ್ಲ ಇಟ್ಕೊಂಡು ನೀವು ಟೀಮನ್ನು ಕಟ್ಟಬೇಕು. ಆರಂಭದಲ್ಲೇ ಅವರು ಎಡವಿದ್ರು. ಯಾಕಂತ ಹೇಳಿದ್ರೆ ಅವರಿಗೆ ಯಾರೆಲ್ಲ ವಿರೋಧ ಮಾಡ್ತಿದ್ರು ಅಂಥವ್ರನ್ನ ಟೀಮ್ ಕಟ್ಕೊಂಡ್ರು, ಯಾರೆಲ್ಲ ಜನರಿಗೂ ವಿರೋಧ ಇದ್ರು ಅಂಥವ್ರನ್ನ ಟೀಮ್ ಮಾಡ್ಕೊಂಡ್ರು. ನೋಡಿ, ಯತ್ನಾಳ್ರವರು ಈಗ ವಕ್ಫ್ ವಿಚಾರದಲ್ಲಿ ನಿಜವಾಗ್ಲೂ ಅವರು ಮೊದಲ ಹಂತದ ಹೋರಾಟ ಅವ್ರದ್ದು ಸಕ್ಸಸ್ ಆಗಿರ್ತಕ್ಕಂಥದ್ದು. ಅಲ್ಲಿ ಪಾರ್ಟಿ ಸ್ಟ್ಯಾಂಡ್ ತಗೊಂಡಿದ್ರೆ ಅವತ್ತು ಯತ್ನಾಳ್ ಬಿಜಾಪುರದಲ್ಲಿ ಪ್ರೊಟೆಸ್ಟ್ ಮಾಡೋ ಸಂದರ್ಭದಲ್ಲಿ ಖುದ್ದು ಬಿಜೆಪಿ ರಾಜ್ಯಾಧ್ಯಕ್ಷ ಅಲ್ಲೂ ಕೂತು ಅವ್ರ ಜೊತೆ ಸಾಥ್ ಕೊಟ್ಟಿದ್ದಾರೆ. ಅಂದರೆ ಪಾರ್ಟಿ ಬೇರೆ, ಪರ್ಸ್ನಲ್ ಬೇರೆ. ಅವರು ವೈಯಕ್ತಿಕವಾಗಿ ಏನೇ ಇರ್ಬೋದು. ಅವತ್ತೇನಾರು ಕೂತಿದ್ರೆ ಅದನ್ನ ಯತ್ನಾಳ್ರವರ ವಕ್ಫನ್ನು ಇವರೆಲ್ಲ ಒಂದು ಕಡೆ ಇದು ಮಾಡ್ಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ನಂತರ ಅದನ್ನ ಹೈಜಾಕ್ ಮಾಡೋಕ್ಕೆ ಹೋದ್ರು, ಫೇಲ್ಯೂರ್ ಆದರು. ನಿಮಗೆ ಇವ್ರು ಎಲ್ಲಿ ಬೀದರ್ನಲ್ಲಿ ಸಮಾವೇಶ ಮಾಡಿದ್ರು, ಎಲ್ಲಿ ಜನರನ್ನ ಭೇಟಿಯಾದ್ರು, ಅಲ್ಲಿ ಇವರೇ ಮತ್ತೆ ಭೇಟಿ ಆಗ್ಲಿಕ್ಕೆ ಹೋದರು. ಈಗ ಯತ್ನಾಳ್ರವರು 2ನೇ ಹಂತದ ವಕ್ಫ್ ಹೋರಾಟವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಅದು ಎಲ್ಲೊಂದು ಕಡೆ ಯತ್ನಾಳ್ರವರು ಕೂಡ ಭಾರತೀಯ ಜನತಾ ಪಕ್ಷದ ಅನೇಕ ನಾಯಕರ ಬೆಂಬಲ ಇರೋ ಕಾರಣಕ್ಕೆ ಅವ್ರು ಮಾಡಲಿಕ್ಕೆ ಸಾಧ್ಯ. ಸರಿ, ಒಬ್ಬ ಅಧ್ಯಕ್ಷ ಆದ್ರೆ ಅಂಥವನ್ನ ಈಗ ಯತ್ನಾಳ್ ವಿರುದ್ಧ ದೂರು ಕೊಟ್ಟರು, ನೋಟಿಸ್ ಕೊಟ್ಟರು, ನೋಟಿಸ್ಗೆ ಉತ್ತರವನ್ನು ಕೊಟ್ಟರು, ಮತ್ತು ಕೂಡ ಅವ್ರ ಮೇಲೆ ಯಾವ ಕ್ರಮ ಕೈಗೊಳ್ತಾರೆ ಅನ್ನೋದು ಇನ್ನೂ ಕೂಡ ಕುತೂಹಲ. ಆದರೆ ನಿಮಗೆ ವಿಜೇಂದ್ರ ಅವರು ಕೂಡ ಮಾಡ್ತಿರೋದೇನು? ರೇಣುಕಾಚಾರ್ಯರವರು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಲ್ಲ, ವಕ್ತಾರರಲ್ಲ. ಆದರೆ ರೇಣುಕಾಚಾರ್ಯರಂತ ಅವರ ಅಂಡರ್ನಲ್ಲಿ ಇಟ್ಕೊಂಡು ಅವರು ಸಭೆ ಮಾಡ್ತಾರಲ್ಲ, ಅವರು ಕೂಡ ಸಭೆ ಮಾಡೋದು ಕೂಡ ಅದನ್ನು ಕೂಡ ನೀವು ಏನಂತ ಕರಿತೀರಾ? ಅದು ಕೂಡ ಭಿನ್ನಮತಿ ಅಲ್ವಾ? ಒಬ್ಬ ಅಧ್ಯಕ್ಷ ಅದನ್ನು ತುಂಬ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕಾಗಿರ್ತಕ್ಕಂಥದ್ದು. ಸದ್ಯ ಇವ್ರು ಏನೇ ಹೇಳ್ಬೋದು, ಒಂದಷ್ಟು ಅವರ ಕಮಿಟಿ ಚೇಂಜ್ ಆಗುತ್ತೆ. ಒಂದಷ್ಟು ಪ್ರಧಾನ ಕಾರ್ಯದರ್ಶಿಗಳು, ವಕ್ತಾರರೆಲ್ಲ ಚೇಂಜ್ ಆಗಿ ಹೊಸಬ್ರನ್ನ ಹಾಕುವಂಥದ್ದು, ಮತ್ತು ಕೋರ್ ಕಮಿಟಿ ಕೂಡ ಹೊಸಬ್ರನ್ನ ನೇಮಕ ಮಾಡುವಂಥದ್ದು ಇರ್ತಕ್ಕಂಥದ್ದು. ಬಹುಶಃ ಇಬ್ಬರನ್ನು ಒಂದು ಮಾಡೋಕ್ಕೆ ಸಾಧ್ಯ ಇರ್ತಕ್ಕಂಥದ್ದು. ಈಗ ಯತ್ನಾಳ್ ಹೇಳಿದ್ರೆ ನಮಗೇನಿಲ್ಲ, ರಾಷ್ಟ್ರೀಯ ನಾಯಕರ ಅಂತ ಹೇಳಿದ್ರು. ಒಂದು ಕಮೆಂಟ್ ಇಲ್ಲಿ ಗುಡಿ, ಒಬ್ಬ ಫೇಮಸ್ ನಾಯಕ ಹೌದು, ಇಲ್ಲ ಅಂತಲ್ಲ, ಜನಪ್ರಿಯತೆಯನ್ನು ಹೊಂದಂಥವ್ರು ಯತ್ನಾಳ್ ಅವರು. ಅವರಿಗೆ ಅಧಿಕಾರ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ, ಅಂದರೆ ಯಾವುದೇ ರೀತಿಯಾದಂಥ ಜವಾಬ್ದಾರಿಯನ್ನು ಕೊಡದೇ ಇರುವಂಥ ಸಂದರ್ಭದಲ್ಲಿ ಅವರು ಅಂದರೆ ಪಕ್ಷದ ನಾಯಕರ ವಿರುದ್ಧ ಈ ರೀತಿಯಾಗಿ ಆಕ್ರೋಶವನ್ನು ವ್ಯಕ್ತಪಡಿಸೋದು ಸರ್ವೇ ಸಾಮಾನ್ಯ. ಯಾವುದೇ ಒಬ್ಬ ಜನಪ್ರಿಯ ನಾಯಕನಿಗೆ ಈ ರೀತಿಯಾಗಿ ಆಗಿದ್ರು ಕೂಡ ಇದೇ ರೀತಿಯಾಗಿ ಆಕ್ರೋಶ ಇರ್ತಾ ಇತ್ತು. ಸೊ ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟು ಸಮಾಧಾನ ಪಡಿಸುವಂಥ ಯತ್ನ ಆಗ್ಬೋದಾ? ಯಾವ ರೀತಿಯಾದಂಥ ಒಂದು ತಂತ್ರವನ್ನು ಬಳಸಬಹುದು? ಜೆ.ಪಿ. ನಡ್ಡಾ ಅವರೇ ಅಧಿಕೃತವಾಗಿ ರಾಜ್ಯಕ್ಕೆ ಎಂಟ್ರಿ ಕೊಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಮುಖ್ಯವಾಗಿ ಇಲ್ಲಿ ಜೆ.ಪಿ. ನಡ್ಡಾ ಅವರ ಉದ್ದೇಶ ಆಗೋದೇನೆಂದರೆ, ಇಲ್ಲಿ ಪಕ್ಷ ಮುಖ್ಯ ಆಗುತ್ತೆ, ನಾವು ಒಂದು ಸಂಘಟಿತವಾಗಿ ಹೋರಾಟವನ್ನು ಮಾಡಬೇಕು, ನಮಗೆ ಸಿದ್ಧಾಂತ ಮುಖ್ಯ ಅಂತೇಳಿ ಹೇಳುವಂಥ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಆ ಪ್ರಯತ್ನ ಬೋರ್ಗಲ್ಲ ಮೇಲೆ ನೀರು ಸುರಿದಾಗುತ್ತೆ. ಯಾಕಂದರೆ ಇಲ್ಲಿ ನಾವು ನೋಡ್ತಾ ಇರೋ ಹಾಗೆ ಈಗ ಯತ್ನಾಳ್ ಅವರಿಗೆ ಅಧಿಕಾರ ಬೇಕೇ ಬೇಕಾಗಿದೆ. ಆಮೇಲೆ ಸಿದ್ಧಾಂತದ ವಿಚಾರದಲ್ಲಿ ಅತ್ಯಂತ ಪ್ರಖರವಾಗಿರ್ತಕ್ಕಂಥವ್ರು, ವಿಜೇಂದ್ರಕ್ಕಿಂತ ಅತ್ಯಂತ ಪ್ರಖರವಾಗಿ ಬಿಜೆಪಿಯ ಸಿದ್ಧಾಂತವನ್ನು ಇವತ್ತು ಪಾಲಿಸ್ತಾ ಇರುವಂಥವ್ರು, ಅದಕ್ಕೆ ಹೋರಾಟವನ್ನು ಮಾಡ್ತಿರುವಂಥವ್ರು ಯತ್ನಾಳ್. ಹೀಗಾಗಿ ಅವರನ್ನು ಅಷ್ಟು ಸುಲಭವಾಗಿ ಸುಮ್ಮನೆ ಮಾಡೋದಕ್ಕಾಗೋದಿಲ್ಲ. ಬಟ್ ಒಂದಂತೂ ಸ್ಪಷ್ಟವಾಗುತ್ತೆ ಪೃಥ್ವಿ, ಏನಂದರೆ ಎಲ್ಲರೂ ಕೂಡ ಮೋದಿ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಮೋದಿ ಕೂಡ ನೇರವಾಗಿ CM ಆದಂಥವ್ರು ಗುಜರಾತ್ನಲ್ಲಿ. ಆ ಸಂದರ್ಭದಲ್ಲೂ ಕೂಡ ಅಲ್ಲಿ ಕೇಶುಭಾಯ್ ಪಟೇಲ್ ಇರ್ತಾರೆ, ಶಂಕರ್ ಸಿಂಗ್ ವಾಘೇಲ ಆಗಷ್ಟು ಹೊರಗಡೆ ಹೋಗಿರ್ತಾರೆ, ದೊಡ್ಡ ಮಟ್ಟದ ನಾಯಕರು ಇರ್ತಾರೆ ಬಿಜೆಪಿಯಲ್ಲಿ. ಆದರೂ ಕೂಡ ಇವರು ಮುಖ್ಯಮಂತ್ರಿ ಆಗ್ತಿದ್ದಾಗೆ ಎಲ್ಲರನ್ನ ಕೂಡ ಸಮಾಧಾನ ಮಾಡ್ತಾರೆ. ಯಾರಿಗೆ ಅಲ್ಲಿ ಕೆಲಸ ಅಲ್ಲಿ ಅವರ ಜೊತೆಯಲ್ಲಿ ಹೊಂದ್ಕೊಳ್ಳೋಕೆ ಮಾಡೋಕ್ಕಾಗೋದಿಲ್ಲ ಅಂಥವ್ರನ್ನ
ಗೈಡ್ಲೈನ್ ಮಾಡ್ತಾರೆ. ಆದರೆ ಅಂಥ ಒಂದು ಕೆಪಾಸಿಟಿ ವಿಜಯೇಂದ್ರ ಅವರು ಬೆಳೆಸ್ಕೊಂಡಿದ್ದಾರಾ? ಲಾಸ್ಟ್ 1 ವರ್ಷ ಆಯಿತು ಅವರು ಅಧ್ಯಕ್ಷರಾಗಿ, ಒಂದು ಬಿಜೆಪಿ ಅಧ್ಯಕ್ಷರಾಗಿ ರಾಜ್ಯದಲ್ಲಿ ಎಷ್ಟೆಲ್ಲ ಅವರು ಸಂಘಟಿತ ಹೋರಾಟವನ್ನು ಮಾಡಿದ್ದಾರೆ, ಪಕ್ಷವನ್ನು ಸಂಘಟನೆ ಮಾಡಿದ್ದಾರೆ, ಎಷ್ಟು ಪ್ರವಾಸವನ್ನು ಮಾಡಿದ್ದಾರೆ, ಅವರ ತಂದೆಯ ನೆರಳಿನಿಂದ ಹೊರಬರುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ ಅನ್ನೋದನ್ನು ಕೂಡ ಇವತ್ತು ನಡ್ಡಾ ಅವರು ಪರಿಶೀಲನೆ ಮಾಡಿದ್ದೇ ಆದರೆ ಮುಂಬರುವಂತಹ ದಿನಗಳಲ್ಲಿ ಸಾಕಷ್ಟು ಬದಲಾವಣೆಯನ್ನು ಮಾಡುವಂಥ ಸಾಧ್ಯತೆ ಇದೆ ರಾಜ್ಯದ ಬಿಜೆಪಿ ಘಟಕದಲ್ಲಿ. ಪೃಥ್ವಿ, ಓಕೆ, ನೋಡೋಣ ಏನೇನಾಗುತ್ತೆ ಅಂತ. ಧನ್ಯವಾದ ಗುಡಿಯಾಗೆ ಪಟೇಲ್ರ ಇಷ್ಟೊತ್ತಕ ಜಾಯ್ನ್ ಆಗಿ ವಿಶ್ಲೇಷಣೆಯನ್ನು ಮಾಡಿ.